ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾನೇ ಚೆನ್ನಾಗಿದ್ದೀನಿ. ಇವತ್ತು ಇದು ಗುರುವಾರದ ಬ್ಲಾಗ್ ಆಗಿರುತ್ತೆ. ನನಗೆ ವಾಯ್ಸ್ ಓವರ್ ಕೊಡೋಕ್ಕೆ ಸ್ವಲ್ಪ ಟೈಮ್ ಇರಲಿಲ್ಲ. ಬ್ಯುಸಿ ಇದ್ದೆ. ಅದಕ್ಕೋಸ್ಕರನೇ ವಾಯ್ಸ್ ಓವರ್ ಕೊಡೋದು ಸ್ವಲ್ಪ ಲೇಟ್ ಆಯಿತು. ಹಾಗೆ ವಿಡಿಯೋ ಅಪ್ಲೋಡ್ ಮಾಡೋದು ತುಂಬಾನೇ ಲೇಟ್ ಆಗ್ತಾ ಇದೆ. ಕಂಟಿನ್ಯೂಸ್ ಆಗಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆಯೇ ಇದು ಗುರುವಾರದ ಬ್ಲಾಗು. ಹಾಗೆ ಶುಕ್ರವಾರ ಶ್ರೀರಾಮನವಮಿ ಇರೋದ್ರಿಂದ ಶ್ರೀರಾಮನವಮಿಗೆ ನಾನು ಊರಿಗೆ ಹೋಗ್ತಾ ಇದ್ದೆ. ಹಾಗಾಗಿ ಇವತ್ತೇ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿ ಆಗ್ತಾ ಇದ್ದೆ. ಹಾಗೆಯೇ ಪೂಜೆ ಮಾಡಿಬಿಟ್ಟು ಹೋಗೋಣ ಅಂದ್ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಹಾಗೆ ಗುರುವಾರ ಅಲ್ವಾ, ರಾಯರಿಗೆ ಪೂಜೆ ಮಾಡಿಬಿಟ್ಟು ಹೋಗೋಣ ಅಂತ. ಅತ್ತೆ ಕೂಡ ಇರ್ತಾ ಇರಲಿಲ್ಲ ಮನೆಯಲ್ಲಿ. ಶುಕ್ರವಾರ ಅತ್ತೆ ಟ್ರಿಪ್ ಹೋಗ್ತಾ ಇದ್ರು. ಹಾಗೆಯೇ ಮನೇಲಿ ಇರಲ್ವಲ್ಲ, ನಾನೇ ಪೂಜೆ ಮಾಡಿಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ನಾನೇ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡ್ತಾ ಇದ್ದೆ. ಕಳಶ ಎಲ್ಲ ಚೇಂಜ್ ಮಾಡೋಣ ಅಂತ ಅಂದ್ಬಿಟ್ಟು, ಯಾಕಂದರೆ ನಾನು ಬರೋದು ಒಂದು 3 ಡೇಸ್ ಆಗುತ್ತೆ. ಮತ್ತೆ ಮನೆಗೆ ಅತ್ತೆ ಬರೋದು ತುಂಬಾ ಲೇಟ್ ಆಗುತ್ತೆ. ಟ್ರಿಪ್ ಹೋಗ್ತಾ ಇದ್ರಲ್ವ, ಸ್ವಲ್ಪ ಲೇಟ್ ಆಗ್ತಾ ಇತ್ತು ಅತ್ತೆ ಬರೋದು. ಹಾಗಾಗಿ ಕಳಶ ಚೇಂಜ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಕಳಶನೂ ಎಲ್ಲ ಚೇಂಜ್ ಮಾಡಿ ರೆಡಿ ಮಾಡ್ಕೊತಾ ಇದ್ದೆ. ಅತ್ತೆ ಟ್ರಿಪ್ ಹೋಗೋದು ಅಂದರೆ ಶಿರಡಿ ಮತ್ತು ಕಾಶಿ ಈ ಸೈಡ್ ಎಲ್ಲ ಹೋಗ್ತಾ ಇದ್ರು. ಒಂದು 10-15 ಡೇಸ್ ಹೋಗ್ತಾ ಇದ್ರು ಟ್ರಿಪ್ಪು. ಹಾಗಾಗಿ ಎಲ್ಲ ನಾನೇ ರೆಡಿ ಮಾಡ್ಕೋಬೇಕಾಗಿತ್ತು. ಅವರೆಲ್ಲ ಅವ್ರ ಪ್ಯಾಕಪ್ ಎಲ್ಲ ಅವ್ರು ರೆಡಿ ಮಾಡ್ಕೊತಾ ಇದ್ರು. ನಾನು ಊರಿಗೆ ಹೋಗ್ಬೇಕಾಗಿತ್ತಲ್ವ, ನನ್ನ ಬ್ಯಾಗ್ ಎಲ್ಲ ನಾನು ರೆಡಿ ಮಾಡ್ಕೊಬಿಟ್ಟಿದ್ದೆ ಆಲ್ರೆಡಿ. ನಾನು ಒಂದು 3 ಡೇಸ್ ಇರ್ತಾ ಇದ್ದೆ ಅಷ್ಟೇ. ತುಂಬ ಜನ ಕೇಳ್ತಾರೆ ನನಗೆ, ನೀನು ಯಾವಾಗಲೂ ಇದೇ ಥರನೇ ಪೂಜೆ ಮಾಡೋದಾ ಅಂತ. ನಾನು ಮ್ಯಾರೇಜಿಗೆ ಫಸ್ಟು ಪೂಜೆ ಎಲ್ಲ ಮಾಡ್ತಾನೆ ಇರಲಿಲ್ಲ. ಮ್ಯಾರೇಜ್ ಆದಮೇಲೆ ನಾನು ಪೂಜೆ ಎಲ್ಲ ಮಾಡೋದು. ಅದಕ್ಕೆ ಮುಂಚೆ ನಾನು ಟೆಂಪಲ್ಗೂ ಹೋಗ್ತಾ ಇರಲಿಲ್ಲ, ಮತ್ತು ಮನೆಯಲ್ಲೂ ಅಷ್ಟೇ ಅಷ್ಟಾಗಿ ಪೂಜೆ ಮಾಡ್ತಾ ಇರಲಿಲ್ಲ. ಏನಾದರೂ ಹಬ್ಬದ ಟೈಮ್ ಏನಾದರೂ ಬಂದರೆ ಪೂಜೆ ಮಾಡ್ತಾ ಇದ್ದೆ. ಅದು ಬಿಟ್ಟರೆ ಬೇರೆ ಟೈಮಲ್ಲೆಲ್ಲ ಈ ಥರ ಎಲ್ಲ ಪೂಜೆನೇ ಮಾಡ್ತಾ ಇರಲಿಲ್ಲ. ಮದುವೆ ಆದಮೇಲೆ ಈ ಥರ ಆಗಿಬಿಟ್ಟಿದ್ದೀನಿ. ಎಲ್ಲರೂ ಹಾಗೆ ಆಗ್ತಾರೆ ಅಂತ ಅನ್ಕೊತೀನಿ. ಯಾಕಂದರೆ ಮದುವೆ ಆದಮೇಲೆ ತುಂಬಾ ಚೇಂಜಸ್ ಆಗುತ್ತೆ ಅಲ್ವಾ. ಹಾಗಾಗಿ ಎಲ್ಲರೂ ನನ್ನ ಥರನೇ ಆಗಲ್ಲ, ಸ್ವಲ್ಪ ಚೇಂಜ್ ಆಗ್ತಾರೆ. ಹಾಗೆಯೇ ನನ್ನ ಸಿಸ್ಟರು ಅಷ್ಟೇ, ಅವಳು ಅಷ್ಟೇ ಟೆಂಪಲ್ಗೆಲ್ಲ ಹೋಗ್ತಾ ಇರಲಿಲ್ಲ, ಮತ್ತು ಕೈಯೆಲ್ಲ ಮುಗಿತಾನೆ ಇರಲಿಲ್ಲ. ಅಷ್ಟು ಇದರಲ್ಲಿ ಇರ್ತಾ ಇದ್ಲು. ಈಗ ಅಂದರೆ ಟೆಂಪಲ್ಗೆಲ್ಲ ಹೋಗ್ತಾ ಇರ್ತಾಳೆ. ಹಾಗೆಯೇ ಮನೆಯಲ್ಲಿ ಕೂಡ ಡೈಲಿ ದೀಪ ಹಚ್ಚೋದು, ಇಲ್ಲಾಂದರೆ ವೀಕ್ಲಿ 2 ಟೈಮ್ 3 ಟೈಮ್ಸ್ ದೀಪ ಹಚ್ಚೋದು, ಈ ಥರ ಎಲ್ಲ ಮಾಡ್ತಾ ಇರ್ತಾಳೆ. ಅವಳು ಕೂಡ ಹೇಳ್ತಾ ಇರ್ತಾಳೆ, ಮದುವೆ ಮುಂಚೆ ಯಾವ ಥರ ಇದ್ವಿ, ಮದುವೆ ಆದಮೇಲೆ ಯಾವ ಥರ ಆಗಿದ್ದೀವಿ ಅಂತ. ತುಂಬಾ ಡಿಫ್ರೆನ್ಸ್ ಆಗುತ್ತೆ ಮದುವೆ ಆದಮೇಲೆ. ಹಾಗೆ ನೋಡ್ತಾ ಇದ್ದೀರಲ್ವ, ಈ ಥರ ರೆಡಿ ಮಾಡಿಕೊಂಡು ನಾನು ದೀಪ ಹಚ್ಕೊಂಡಿದ್ದೆ. ನಮ್ಮಣ್ಣಗೆ ಕಾಲ್ ಮಾಡಿದ್ರೆ ಅವನು ಬರೋದು ಲೇಟು ಅಂತ ಹೇಳಿದ್ದ. ಮಾರ್ನಿಂಗ್ ಹೇಳಿದ್ದ ಕಾಲ್ ಮಾಡಿ, ನಾನು ಒಂದು 12:30 1ಗೆ ಬರ್ತೀನಿ ಅಂತ. ಆಮೇಲೆ ಕಾಲ್ ಮಾಡಿದಾಗ 3 ಆಗುತ್ತೆ ಬರೋದು ಅಂತ ಹೇಳ್ದೆ. ಸರಿ ಅಂತ ಅಂದ್ಬಿಟ್ಟು ನಾನೆಲ್ಲ ಬ್ಯಾಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಹಾಗೆಯೇ ನಾನು ನನ್ನ ಮಗನೂ ಕೂಡ ಅವನಿಗೂ ರೆಡಿ ಮಾಡಿ ಮಲಗಿಸ್ಬಿಟ್ಟಿದ್ದೆ. ನೋಡ್ಬೋದು ನೀವು, ಅವನು ಮಲ್ಕೊಂಡ್ಬಿಟ್ಟಿದ್ದ. ಯಾಕಂದರೆ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ರಲ್ವ, ಅದಕ್ಕೋಸ್ಕರನೇ ಅವನು ಕೂಡ ರೆಡಿ ಮಾಡಿ ಮಲಗಿಸ್ಬಿಟ್ಟಿದ್ದೆ. ಏನೂ ತುಂಬ ಗ್ರ್ಯಾಂಡಾಗಿ ಏನೂ ರೆಡಿ ಮಾಡಿರಲಿಲ್ಲ. ಅವನು ಅಷ್ಟೇ ಜಸ್ಟ್ ಸಿಂಪಲ್ಲಾಗಿ ರೆಡಿ ಮಾಡ್ತೀನಿ, ಯಾಕಂದರೆ ತುಂಬಾ ದಿಷ್ಟಿ ಆಗುತ್ತೆ. ಅದಕ್ಕೋಸ್ಕರನೇ ನಾನು ಅವನಿಗೆ ತುಂಬ ರೆಡಿ ಮಾಡೋಕ್ಕೆ ಹೋಗಲ್ಲ. ಯಾವಾಗಲೂ ಅಷ್ಟೇ ಸಿಂಪಲ್ಲಾಗಿ ಇಡ್ತೀನಿ. ನಾನು ಅವನು ಅಷ್ಟೇ, ನಾನು ಅಷ್ಟೇ ತುಂಬ ಸಿಂಪಲ್ಲಾಗಿಯೇ ಇಡ್ತೀವಿ. ಯಾಕಂದರೆ ನಮ್ಮ ಕಂಫರ್ಟ್ ಹೇಗಿರುತ್ತೋ ಆ ಥರ ನಾವು ರೆಡಿ ಆಗಬೇಕಲ್ವ. ಅದಕ್ಕೋಸ್ಕರನೇ ಫೈನಲಿ ನಮ್ಮ ಅಣ್ಣ ಬಂದರು. 3 ಬಂದರು, 3:30 4ಗೆ ಅಲ್ಲಿ ಮನೆ ಬಿಟ್ವಿ. ಯಾಕಂದರೆ ನಾವು ಬರೋ ಅಷ್ಟೊತ್ತಿಗೆ ಒಂದು 2 ಅವರ್ 3 ಅವರ್ ಆಗೇ ಆಗುತ್ತೆ ನಮ್ಮ ಮನೆಯಿಂದ ನಮ್ಮೂರಿಗೆ ಹೋಗೋಷ್ಟೊತ್ತಿಗೆ. ಅದಕ್ಕೋಸ್ಕರನೇ ಹಾಗೆ ಅಕ್ಕ ಮನೆಗೆ ಹೋಗಿ ಅಕ್ಕನ ಮಕ್ಕಳನ್ನ ಕರ್ಕೊಬರ್ಬೇಕಾಗಿತ್ತು. ಯಾಕಂದರೆ ಸಮ್ಮರ್ ಹಾಲಿಡೇಸ್ ಬಂದುಬಿಟ್ಟಿತ್ತು ಆಲ್ರೆಡಿ. ಅಕ್ಕನ ಮಕ್ಕಳಿಗೆ ಆಲ್ರೆಡಿ 10 ಡೇಸ್ ಆಗಿತ್ತು ಸಮ್ಮರ್ ಹಾಲಿಡೇಸ್ ಬಂದು. ಅವರು ತುಂಬಾ ಗಲಾಟೆ ಮಾಡ್ತಾಯಿದ್ರು, ಹೋಗಬೇಕು ಊರಿಗೆ ಅಂತ. ಹಾಗೆ ಹಬ್ಬ ಇರೋದ್ರಿಂದ ಹಬ್ಬಕ್ಕೆ ನನಗೆ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನಮ್ಮಣ್ಣ ಕರ್ಕೊಬಂದರು. ಈಗ ಹೋದ್ರಲ್ಲ, ಅವಳು ಕೂಡ ನನ್ನ ಅಕ್ಕನ ಮಗಳೇ. ಅವಳು ನನ್ನ 3ನೇ ಅಕ್ಕನ ಮಗಳು. ಅಲ್ಲಿ ಕಸ ಗುಡಿಸ್ತಾ ಇದ್ದಾಳೆ ಅಲ್ವಾ, ಅವಳು ನನ್ನ 1ನೇ ಅಕ್ಕನ ಮಗಳು. ಇಲ್ಲಿ ಇದ್ದಾನಲ್ವ, ಅವನು ನನ್ನ ಮಗ. ಇಲ್ಲಿ ಬಂದ್ರೇ ತುಂಬ ಖುಷಿ ಅವನಿಗೆ. ಯಾಕಂದರೆ ಆಚೆ ಎಲ್ಲ ಬಿಟ್ಬಿಟ್ಟಿರ್ತೀನಿ ಅಲ್ವಾ, ಗ್ರೌಂಡಲ್ಲಿ ಎಲ್ಲ ಫುಲ್ಲು
ಆಡ್ಕೊಂಡು ಇದ್ದು ಹೋಗ್ತಾನೆ. ಮನೇಲಾದ್ರೆ ಮನೇಲೇ ಇರ್ತಾ ಇದ್ದ, ಯಾರೂ ಇರ್ತಾ ಇರಲಿಲ್ಲ ಮಾತಾಡೋದಕ್ಕೆ ಎಲ್ಲ ಆಟ ಆಡೋದಕ್ಕೆ. ಇಲ್ಲಿ ಬಂದರೆ ತುಂಬಾನೇ ಚೆನ್ನಾಗಿ ಆಟ ಆಡ್ಕೊಂಡಿರ್ತಾನೆ. ಹಾಗೆ ನಮ್ಮಮ್ಮ ಕೂಡ ಸಾರಿಸ್ತಾ ಇದ್ರು, ನೀವು ನೋಡ್ಬೋದು. ಹಳ್ಳಿ ಕಡೆ ಎಲ್ಲ ಈ ಥರ ಹಬ್ಬದ ಟೈಮಲ್ಲಿ ಸಗಣಿ ಹಾಕಿ ಸಾರಿಸಿ ಮತ್ತೆ ರಂಗೋಲಿ ಹಾಕೋದು ತುಂಬಾನೇ ಚೆನ್ನಾಗಿರುತ್ತೆ. ಸೊ ನನಗೂ ಕೂಡ ಇಷ್ಟ ಆಗುತ್ತೆ. ಹಾಗೇನೆ ನಮ್ಮಮ್ಮ ರಂಗೋಲಿ ಹಾಕ್ಬಾ ಅಂತ ಹೇಳ್ತಾ ಇದ್ರು. ನನಗೆ ಸಖತ್ ಇಷ್ಟ ರಂಗೋಲಿ ಹಾಕೋದಕ್ಕೆ. ಹಾಗೇನೆ ನಾನು ಯಾವಾಗಾದ್ರೂ ಊರಿಗೋದ್ರು ಅಷ್ಟೇನೆ ನಮ್ಮಮ್ಮನೇ ಹೇಳ್ತಾ ಇರ್ತಾರೆ, ಸೊ ರಂಗೋಲಿ ಹಾಕ್ಬಾ ಅಂತ. ಅದಕ್ಕೆ ನಾನು ಊರಿಗೆ ಹೋದಾಗೆಲ್ಲ ನಾನೇನೆ ರಂಗೋಲಿ ಹಾಕೋದು. ನಮ್ಮಮ್ಮ ಎಲ್ಲ ಅಷ್ಟು ಹಾಕೋಕೆ ಹೋಗಲ್ಲ. ಅಕ್ಕನ ಮಕ್ಕಳಿದ್ದಾಳೆ, ಅವಳಿಗೆ ಅಷ್ಟಾಗಿ ಬರಲ್ಲ, ಅವಳೀಗ ಕಲಿತಾ ಇದ್ದಾಳೆ ಅಷ್ಟೇನೆ, ಅವಳಿಗೆ ಅಷ್ಟಾಗಿ ಬರಲ್ಲ. ಸೊ ನಾನೇನೆ ತುಂಬ ರಂಗೋಲಿ ಹಾಕೋದು. ನಮ್ಮ ಮನೆಯಲ್ಲಿ ಯಾವುದೇ ಫಂಕ್ಷನ್ ಇದ್ರೂ ನಾನಿದ್ರೆ ನಾನೇನೆ ತುಂಬ ರಂಗೋಲಿ ಹಾಕೋದು. ಅಕ್ಕಂದಿರೆಲ್ಲರೂ ಅಷ್ಟೇನೆ ನನಗೆ ಹೇಳ್ತಾ ಇರ್ತಾರೆ. ಸೊ ನಾನೇನೆ ತುಂಬ ರಂಗೋಲಿ ಹಾಕೋದು. ನನ್ನ ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೇನೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೊತೀನಿ. ವಿಡಿಯೋ ಇಷ್ಟ ಆದ್ರೂ ಹಾಗೆ ಲೈಕ್ ಮಾಡಿ. ಹಾಗೆ ಹೇಗಿತ್ತು ನನ್ನ ವಿಡಿಯೋ ಅಂತಲೂ ಕಮೆಂಟ್ ಮಾಡಿ. ಹಾಗೆ ನನ್ನ ರಂಗೋಲಿ ಕೂಡ ಹೇಗಿತ್ತು ಅಂತಲೂ ಕಮೆಂಟ್ ಮಾಡಿ. ಹಾಗೆ ಕಂಟಿನ್ಯೂ ವಿಡಿಯೋ ಅಪ್ಲೋಡ್ ಮಾಡ್ತಾ ಹೋಗ್ತಾ ಇರ್ತೀನಿ. ಸೊ ವಿಡಿಯೋ ನೋಡಿ ನನಗೆ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಫೈನಲಿ ಈ ಥರ ರಂಗೋಲಿ ಹಾಕಿದ್ದೀನಿ, ನೀವು ನೋಡ್ತಾ ಇದ್ದೀರಲ್ವಾ. ಸೊ ಈ ಥರ ರಂಗೋಲಿ ಹಾಕಿದ್ದೀನಿ. ಕಲರ್ ಇತ್ತು ಅಂತ ಅಂದ್ಕೊಂಡೆ, ಬಟ್ ಕಲರ್ ಇಲ್ಲ ಅಂತ ಹೇಳಿದ್ರು. ಇರೋದ್ರಲ್ಲೇ ನಾನು ಅಡ್ಜಸ್ಟ್ ಮಾಡಿದೆ. ನಾನು ಯಾವಾಗಲೂ ಅಷ್ಟೇ, ಏನಿದ್ರೆ ಅದರಲ್ಲೇ ಅಡ್ಜಸ್ಟ್ ಮಾಡ್ತೀನಿ. ಹೇಗಿದೆ ನನ್ನ ರಂಗೋಲಿ, ಚೆನ್ನಾಗಿದೆ ಅಲ್ವಾ. ಸೊ ನೀವು ಹೇಗಿದೆ ಅಂತ ಹೇಳಿ. ಹಾಗೆಯೇ ನಮ್ಮ ಊರಲ್ಲಿ ಶ್ರೀರಾಮನವಮಿ ಯಾವ ಥರ ಆಚರಣೆ ಮಾಡ್ತಾರೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಆ ವಿಡಿಯೋನೂ ಕೂಡ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.